ಮೋದಿ ಜಿ. ಯಾವ ಕಾರಣಕ್ಕೆ ಮೋದಿಜಿ ಆಗ್ಬೇಕು? ವಿಧಾನಸೌಧ ಕುತ್ಕೆ ಪಾಕಿಸ್ತಾನ್ ಜಿಂದಾಬಾದ್ ಅಂತಾರ ಅದಕ್ಕೆ. ಈಗ ನಾವು ಬಿಸ್ನೆಸ್ನವರು ಈಗ ಪೈಲ ಎಷ್ಟಂದ್ರೆ 800 ರೂಪಾಯಿ ಇದು ವಿದ್ಯುತ್ ಬಿಲ್ ಬರ್ತಿದ್ದು, ಈಗ 2000 3000 ಉಂಟದ. ಮೋದಿ ಆಡಳಿತ ಸರಿಯಾಗಿ ನಡ್ತಾ ಇಲ್ರಿ ಮೇಡಮ್. ಯಾವುದು ಕೆಲಸ ಆಗ್ತಾ ಇಲ್ರಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಡಾಕ್ಟರ್ ಶಿವಲಿಂಗಪ್ಪ ಸುಲ್ತಾನ್ಪುರ. ಈಗ ಲೋಕಸಭಾ ಎಲೆಕ್ಷನ್ ಬಂದ್ರೆ ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನ ಮಂತ್ರಿ ಯಾರಾಗ್ಬೇಕು ಅನ್ಸುತ್ತೆ? ಮೋದಿ. ಯಾವ ಕಾರಣಕ್ಕೆ ಮೋದಿ ಅವ್ರು ಆಗ್ಬೇಕು? ರಾಷ್ಟ್ರ ಮುನ್ನಡಿಬೇಕು ಅಂತಂದ್ರೆ ಅವರೇ ಆಗ್ಬೇಕು. ಸುಭದ್ರ ಸರ್ಕಾರ ಕೊಡ್ಬೇಕು, ಅವ್ರಲಿಂದ ಸಾಧ್ಯ ಆಗ್ತದೆ. ಈ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಘೋಷಣೆ ಮಾಡಿದ ಕರ್ನಾಟಕದೊಳಗೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕೆಲವೊಂದು ಒಳ್ಳೆಯವ ಅದಾವ, ಕೆಲವೊಂದು ಆರ್ಥಿಕ ಹೊಡೆತ ಭಾಳ ಅದಾವ. ಸೊ ಹಂಗಾಗಿ ಅದು ಅಟೆ. ಈಗ ನಿಮ್ಮ ಸಂಸದ ಅದಾರ ಯಾರು? ಉಮೇಶ್ ಜಾಧವ್ ಕೆಲಸ ಹೆಂಗ್ ಮಾಡಿದಾರೆ? ಪರವಾಗಿಲ್ಲ. ಬಿಜೆಪಿ ಯಾವ ಕಾರಣಕ್ಕೆ ಬಿಜೆಪಿ ಪಕ್ಷಕ್ಕೆ ಸರ್? ಸುಭದ್ರ ಸರ್ಕಾರ ಮಾಡ್ತಾ ಇದಾರೆ. ಕಾಂಗ್ರೆಸ್ ಸರ್ಕಾರ ಆಳ್ತಾ ಇದ್ರಲ್ಲ, ಅವ್ರ ಕೈಯಲ್ಲಿ ಯಾವ ಕೆಲಸನೂ ಆಗಿಲ್ಲ. ಅದಕ್ಕೋಸ್ಕರ ರಾಹುಲ್ ಗಾಂಧಿ ಕೊಡಬಾರ್ದಂತ. ಈಗ ಸಿದ್ದರಾಮಯ್ಯ ಆಡಳಿತ ಹೆಂಗ್ ಅನ್ಸುತ್ತೆ ನಿಮಗೆ? ಅದು ಸರಿ ಇಲ್ಲ, ಕೆಲವೊಂದು ಘೋಷಣೆಗಳು ಸರಿ ಇಲ್ಲ ಅವ್ರದ್ದು. ಯಾಕಂದ್ರೆ ಈಗ ಇದು ಮನೆದೆಲ್ಲ ಕರೆಂಟ್ ಬಿಲ್ ಫ್ರೀ ಅಂದ ಅಂಗಡಿಗಳಿಗೆಲ್ಲ ಜಾಸ್ತಿ ಮಾಡಿದ್ದಾರೆ, ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. ಹಂಗಾಗಿ ಅದು ಸರ್ಕಾರ ಸರಿ ಇಲ್ಲ. ಸರ್ ನಮಸ್ತೆ, ನಿಮ್ಮ ಹೆಸರು? ರಮೇಶ್. ಈಗ ಲೋಕಸಭಾ ಎಲೆಕ್ಷನ್ ಬಂದ್ರೆ ನಿಮ್ಮ ಪ್ರಕಾರ ನಿಮ್ಗೆ ಯಾವ ಪಕ್ಷದ ಮೇಲೆ ಒಲವು ಐತಿ ಸರ್? ನಾವು ಬಿಜೆಪಿ. ಯಾವ ಕಾರಣಕ್ಕೆ ಬಿಜೆಪಿ ಒಲವು ಐತಿ? ಥೋಡೆ ಸವಲತ್ತುಗಳು ಪಟ್ಟ ಕೇಂದ್ರ ಸರ್ಕಾರದಿಂದ, ಅದ್ರ ಸಣ್ಣ ಬಿಜೆಪಿನೇ ಅದು. ಈ ಕಾಂಗ್ರೆಸ್ ಸರ್ಕಾರ ಐತಿ ಕರ್ನಾಟಕದೊಳಗೆ, ಗ್ಯಾರಂಟಿ ಕೊಟ್ಟಾರ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈಗ ನಾವು ಬಿಸ್ನೆಸ್ನವರು ಈಗ ಪೈಲ ಎಷ್ಟಂದ್ರೆ 800 ರೂಪಾಯಿ ಇದು ವಿದ್ಯುತ್ ಬಿಲ್ ಬರ್ತಿದ್ದು, ಈಗ 2000 3000 ಉಂಟದ. ಮೋದಿ ಸರ್. ಯಾವ ಕಾರಣಕ್ಕೆ ಮೋದಿ ಆಗ್ಬೇಕು? ಮೋದಿ ಎಲ್ಲ ಒಳ್ಳೆ ಕೆಲಸ ಮಾಡ್ಯಾರ ಸರ್, ದೇಶ ಸುಧಾರಣೆ ಮಾಡ್ಯಾರ. ಮೋದಿನೇ ಬೇಕ್ರಿ ಸರ್. ಈಗ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಿಮ್ಗೆ ಅನಿಸಿಕೆ ಏನು? ರಾಜ್ಯದಲ್ಲಿ ಏನಿಲ್ಲ ನಮ್ಗೇನು ಅದು ಕಾಂಗ್ರೆಸ್ ಸರ್ಕಾರೇ ಬೇಡ್ರಿ ಸರ್. ಅಂದ್ರೆ ನಿಮ್ಮ ಮನೆ ಗ್ಯಾರಂಟಿ ಬರ್ತಿದಾವ? ಬರ್ತಾವ್ರಿ ಸರ್, ಅಂದ್ರು ಅವು ಎಲ್ಲ ಏರಿಕೆ ಮಾಡ್ರಿ ಸರ್. ಒಂದು ಈ ಕೈಲೇ ಕೊಡ್ತಾರೆ, ಈ ಕೈಲೇ ಕಸ್ಕೋತಾರೆ ಸರ್. ನಮ್ಮ ಬಿಜೆಪಿ ಸರ್ಕಾರ ಬೇಕ್ರಿ ಸರ್, ಮೋದಿನೇ ಪ್ರಧಾನಮಂತ್ರಿ ಆಗ್ಬೇಕು. ದೇಶ ಒಳ್ಳೇದಾಗ್ತಾರೆ ಸರ್, ಅದರದಿಂದ ನಾವು ಇದು ರಾಹುಲ್ ಗಾಂಧಿ ಆಗ್ಬೇಕು. ಯಾವ ಕಾರಣಕ್ಕೆ ರಾಹುಲ್ ಗಾಂಧಿ ಅವ್ರು ಆಗ್ಬೇಕು? ನಮ್ಮ ಕರ್ನಾಟಕದ ಒಳ್ಳೆ ಸರ್ಕಾರ ಮಾಡುತ್ತಾರೆ ಯಾರು? ಸಿದ್ದರಾಮಯ್ಯದವರು. ಮುಂದೆ ಅವರು ಗ್ಯಾರಂಟಿ ಕೊಡ್ಲುತ್ತಾರೆ, ಒಂದಿಷ್ಟು ಯೋಜನೆಗಳು ಮಾಡ್ತಾ ಇರ್ತ ಒಂದು ಅಭಿಪ್ರಾಯ ಅದ. ಮೊನ್ನೆ ಈಗ ಒಂದು ಘೋಷಣೆ ಮಾಡಿದ್ರು, ಯಾರಪ್ಪ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರದವರು. ಈಗ ಕರ್ನಾಟಕ ರಾಜ್ಯದೊಳಗ ಗ್ಯಾರಂಟಿ ತಂದಿವಲ್ಲ ನಾವು, ನಮ್ ದೇಶ ಸರ್ಕಾರ ಬಂತಪ್ಪ ಅಂದ್ರ ಎಲ್ಲಾ ರಾಜ್ಯಕ್ಕೂ ವಿಸ್ತರಿಸ್ತೀವಿ ಅಂತಂದ್ರ, ಇದ್ರ ಬಗ್ಗೆ ನಿಮ್ಮ ಏನ್ ಹೇಳ್ಬೇಕು ಅನ್ಸುತ್ತೆ? ಅದೇ ಅವ್ರ ಮೇಲೆ ನಂಬಿಕೆ ಇಟ್ಟೇನೋ ಅದಕ್ಕೆ ರಾಹುಲ್ ಗಾಂಧಿ ಆಗ್ಬೇಕಂತ ಹೇಳ್ತಿದ್ರು. ಅವ್ರು ಮಾಡ್ತಾ ಇರ್ತೇನೆ. ಒಂದಿಷ್ಟು ಜನ ಹೇಳ್ತಾರ ಈ ಗ್ಯಾರಂಟಿ ಕೊಡೋದ್ರಿಂದ ಐತಲ್ಲ ಅಭಿವೃದ್ಧಿ ಕಾರ್ಯಗಳು ಆಗಲ್ಲ ಅಂತಾರ, ಇದ್ರ ನಿಮ್ಗೆ ಏನ್ ಹೇಳ್ಬೇಕು ಅನ್ಸುತ್ತೆ? ನೋಡ್ರಿ, ಮುಂದಿಂದ ಯಾರು ನೋಡಿಲ್ಲ. ಈಗ ಅವ್ರ ಪೈಲ ಸರ್ಕಾರ ಹೇಳಿತ್ತು ಮಾಡ್ತೀನಿ ಮಾಡ್ಯಾರ. ಈಗ ಇವ್ರ ಮೇಲೆ ನಂಬಿಕೆ ಅದ, ಮಾಡ್ತಾ ಇರ್ತೇವೆ. ಅದ್ರ ಸಲಕ್ ನಾವು ರಾಹುಲ್ ಗಾಂಧಿ ಹೇಳ್ತೀವಿ. ಖರ್ಗೆ ಅವರ ಇಲ್ಲ ರಾಹುಲ್ ಗಾಂಧಿ ಅವ್ರ ಯಾರ ಅಭ್ಯರ್ಥಿ ಆಗ್ಬೇಕು ಅನ್ಸುತ್ತೆ ಈ ಸರಿ? ನಮ್ ಗುಲ್ಬರ್ಗದವ್ರ ಆದ್ರ ಖರ್ಗೆ ಅವರು ಉತ್ತಮ್ರಿ. ಹೆಸರು ನಾಗಮ್ಮ. ಅಮ್ಮರ, ಈಗ ಲೋಕಸಭಾ ಎಲೆಕ್ಷನ್ ಬಂತ್ರಿ, ನಿಮ್ ಪ್ರಕಾರ ನಮ್ಮ ದೇಶದ ಪ್ರಧಾನ ಮಂತ್ರಿ ಯಾರಾಗ? ಖರ್ಗೆನ, ರಾಹುಲ್ ಗಾಂಧಿನ, ಮೋದಿನ? ಮೋದಿ. ಓಕೆ. ಈ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಕೊಟ್ಟೈತಲ್ಲ, ನಿಮ್ಗೆ ಏನ್ ಹೇಳ್ಬೇಕು ಅನ್ಸುತ್ತೆ ಗ್ಯಾರಂಟಿ ಬಗ್ಗೆ? ಬಂದಿದಾವ ನಿಮ್ಗೆ? ಬಂದು ಏನ್ ಕಾಂಗ್ರೆಸ್ ಬಿಜೆಪಿ? ನಿಮ್ಗೆ? ನಾವು ಬಿಜೆಪಿ. ಮೋದಿ ಜಿ. ಯಾವ ಕಾರಣಕ್ಕೆ ಮೋದಿಜಿ ಆಗ್ಬೇಕು? ವಿಧಾನಸೌಧ ಕುತ್ಕೆ ಪಾಕಿಸ್ತಾನ್ ಜಿಂದಾಬಾದ್ ಅಂತಾರ ಅದಕ್ಕೆ. ಈಗ ಖರ್ಗೆ ಅವ್ರಿಗೆ ಒಳ್ಳೆ ಅಧ್ಯಕ್ಷ ಅದಾರ, ನಿಮ್ಮ ಅಧ್ಯಕ್ಷ ಕಾಂಗ್ರೆಸ್ ಅಧ್ಯಕ್ಷ ಅದಾರ, ಅವ್ರು ಕೊಟ್ರ ನಿಮ್ಮ ಪ್ರಧಾನ ಮಂತ್ರಿ ಅಂತ ಘೋಷಣೆ ಮಾಡಿದ್ರೆ ಫುಲ್ ಹೆಮ್ಮೆ ಅದ. ಹಸ್ತಿ 5,000 ರೂಪಾಯಿ ಆಟ ನಂದೇ ಪ್ರಶ್ನೆ ಅಲ್ಲ. ಕಾಂಗ್ರೆಸ್ ಮಾಡಿದ್ರೆ ಬಿಜೆಪಿ ಮಾಡಿದ್ರೆ ಅವಾಗ ನೀವು? ಅವಾಗ ಕಾಂಗ್ರೆಸ್ ಮಾಡ್ತಾರೆ, ಬಿಜೆಪಿ? ಕಾಂಗ್ರೆಸ್ ಮಾಡ್ತೀನಿ, ಖರ್ಗೆ ಸಾಬ್ ಹಾಕತ್ತೀನಿ ಅಂದ್ರೆ. ಇಲ್ಲಿ ರಾಹುಲ್ ಸಾಬ್ ಕಟ್ಟಿಲ್ಲ ಟಿಕೆಟ್. ರಾಹುಲ್ ಗಾಂಧಿ ಕೊಡಾಕುಂತ್ರ? ರಾಹುಲ್ ಗಾಂಧಿ ಪ್ರಧಾನ? ರಾಹುಲ್ ಗಾಂಧಿ ಕೊಟ್ಟರೆ ಕೆಡತ ದೇಶ. ಆ ಗ್ಯಾರಂಟಿ ನಮ್ಮ ಮನೆಗೆ 1 ರೂಪಾಯಿ ಬಂದಿಲ್ಲ, ತಲುಪಿಲ್ಲ 1 ರೂಪಾಯಿನು. ನಮ್ಮ ಮನ್ಯಾಗ ನಮ್ಮ ತಾಯಿ ಒಡ ಹುಟ್ಟಿ ತಂಗಿ, ಒಡ ಹುಟ್ಟಿ ಹಾಕಳ 1 ರೂಪಾಯಿ ತಲುಪಿಲ್ಲ. 3 ಮಂದಿ ಹೆಣ್ಮಕ್ಳು 1 ರೂಪಾಯಿ ತಲುಪಿಲ್ಲ. ಕೇಂದ್ರದೊಳಗೆ ಐತಲ್ಲ ನರೇಂದ್ರ ಮೋದಿ ಅವ್ರ ಆಡಳಿತ ಹೆಂಗ ಅನ್ಸುತ್ತೆ ನಿಮ್ಗೆ? ಬೆಸ್ಟ್ ಅದ. ಇಲ್ಲಿ ವಿಧಾನಸೌಧ ಹಡಿವಲ್ಸದ ಬೆಂಗಳೂರು. ಸಿದ್ದರಾಮಯ್ಯ ಬಗ್ಗೆ ನಿಮ್ಗೆ? ಸಿದ್ದರಾಮಯ್ಯ 2 ದಿನದಾಗ ಇಳಿತಾನೆ. MP ಎಲೆಕ್ಷನ್ ಮುಗಿತಂದ್ರೆ DK ಸಾಬ್ ಆತಾನೆ ಕರ್ನಾಟಕ ಮುಖ್ಯಮಂತ್ರಿ. ಈಗ ಮೊನ್ನೆ ಪಾಕಿಸ್ತಾನ ಜಿಂದಾಬಾದ್ ಅಂತಂದ್ರಲ್ಲ, ಇದಕ್ಕೆ ನಿಮ್ಗೆ ಏನ್ ರಿಯಾಕ್ಟ್ ಏನಿತ್ತು? ಪಾಕಿಸ್ತಾನ ತಂದಿಗುಟ್ಟು ಮಂದಿ ಹೆಸರು ಹೇಳ್ತಾರ ಅಂತ ಕಾಂಗ್ರೆಸ್ದವ್ರು. ಲೋಕಸಭಾ ಎಲೆಕ್ಷನ್ ಬಂತು, ನಿಮ್ ಪ್ರಕಾರ ದೇಶದ ಪ್ರಧಾನ ಮಂತ್ರಿ ಯಾರಾಗ್ಬೇಕನ್ಸುತ್ತೆ? ಮಲ್ಲಿಕಾರ್ಜುನ್ ಖರ್ಗೆ ಅವರು. ಯಾವ ಕಾರಣಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಆಗ್ಬೇಕನ್ಸುತ್ತೆ? ಮೋದಿ ಆಡಳಿತ ಸರಿಯಾಗಿ ನಡ್ತಾ ಇಲ್ರಿ ಮೇಡಮ್. ಯಾವುದು ಕೆಲಸ ಆಗ್ತಾ ಇಲ್ರಿ. ಒಟ್ಟು ಯಾವ ಬಜೆಟ್ ಮಾಡ್ತೀನಿ ಅಂದ್ರು, ಯಾವ ನೌಕರಿ ತೋತೀನಿ ಅಂದ್ರೆ 2 ಕೊಟ್ಟಿದ್ದು ಅವು ಯಾವುದೂ ಆಗಿಲ್ರಿ. ಅಸಲ ಕಾಂಗ್ರೆಸ್ ಸರ್ಕಾರ ಭಾಳ ಮಂದಿಗೆ ಸವಲತ್ತು ಆಗೈತೆ ರೀ ಇದು.